Welcome to Business Studies class 11 or first PU. First chapter, Trade, Business and Commerce. The topic is classification of business activities. Today part is commerce. So in previous class we studied industry categories. So today a beautiful topic we will discuss commerce. So commerce, buying and selling of goods is termed as trade, but there are a lot of activities that are required to facilitate the purchases and sale of goods. Buying and selling of goods is termed as trade, but there is a lot of activities that are required to facilitate the purchase and sale of goods. ಏನಾಗಿರುವಂಥದ್ದು ಅಂದರೆ ಕಾಮರ್ಸು ಬೈಯಿಂಗ್, ಕೊಂಡುಕೊಳ್ಳೋದು ಮತ್ತು ಮಾರಾಟ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಆ ಒಂದು ವ್ಯಾಪಾರದಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳು ಒಳಗೊಂಡಿರುತ್ತೆ. ಸೊ ಆ ಎಲ್ಲ ಚಟುವಟಿಕೆಗಳಿಗೆ ಏನು ಮಾಡುವಂಥದ್ದು, ಫ್ಯಾಸಿಲಿಟೇಟ್ ಮಾಡುವಂಥದ್ದು ಈ ಕಾಮರ್ಸ್ ಡಿಪಾರ್ಟ್ಮೆಂಟು ನೋಡ್ಕೊಳ್ಳುವಂಥದ್ದು. ದೆನ್ ಕಾಮರ್ಸ್ ದರ್ ಆರ್ ಕ್ಯಾಟಗರೀಸ್, ಟ್ರೇಡ್ ಆ್ಯಂಡ್ ಆಕ್ಸಲರೀಸ್ ಟು ಟ್ರೇಡ್. ಸೊ ಟ್ರೇಡ್ ಮೀನ್ಸ್ ನಥಿಂಗ್ ಬಟ್ ಇಟ್ ರೆಫರ್ ಟು ಸೇಲ್, ಟು ಟ್ರಾನ್ಸ್ಫರ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಐದರ್ ಫಿಸಿಕಲಿ ಆರ್ ವರ್ಚುವಲಿ. ಸೊ ಟ್ರೇಡ್ ಅಂತಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೋಸೆಸ್ಸು ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೇಲ್ ಮಾಡೋದಿರ್ಬೋದು ಅಥವಾ ಪರ್ಚೇಸ್ ಮಾಡೋದಿರ್ಬೋದು, ಅಥವಾ ಒಂದು ಕಡೆಯಿಂದ ಸೇಲ್ ಪರ್ಚೇಸನ್ನು ಮಾಡಿ ಇನ್ನೊಂದು ಕಡೆ ಸೇಲ್ ಮಾಡೋದು ಕೂಡ ಇರ್ಬೋದು. ಸೊ ಟ್ರೇಡಲ್ಲಿ. ದೆನ್ ಆಕ್ಸಿಲರೀಸ್ ಟು ಟ್ರೇಡ್. ಸೊ ಆಕ್ಸಿಲರೀಸ್ ಟು ಟ್ರೇಡಲ್ಲಿ ಏನು ಮಾಡುವಂಥದ್ದು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಬ್ಯಾಂಕಿಂಗ್, ದೀಸ್ ಆರ್ ಸರ್ವಿಸಸ್ ಟು ಪ್ರೊವೈಡ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಆಕ್ಟಿವಿಟೀಸ್. ಇಲ್ಲೇನಾಗಿರುವಂಥದ್ದು ಅಂತಂದರೆ ಪರ್ಚೇಸ್, ಸೆಲ್ಲಿಂಗ್ ಮತ್ತು ಬೈಯಿಂಗನ್ನು ಮಾಡುವಂತಹ ಒಂದು ಚಟುವಟಿಕೆಗಳಿಗೆ ಈ ಆಕ್ಸಲರೀಸ್ ಟು ಟ್ರೇಡ್ ಏನು ಮಾಡುವಂಥದ್ದು, ಸಹಾಯವನ್ನು ಮಾಡುವಂಥದ್ದು, ಅದಕ್ಕೆ ಅದರ ಜೊತೆಯಲ್ಲೇ ಏನು ಮಾಡುವಂಥದ್ದು, ಇತರ ಸೇವೆಗಳನ್ನು ನೀಡುವಂಥದ್ದು. ಸೊ ಅವುಗಳು ಯಾವ್ಯಾವುದು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ವೇರ್ಹೌಸಿಂಗ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್. ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್ is transportation, transport and communication. So production of goods generally take place in a particular location. For instance, tea mainly product is in Assam, cotton in Gujarat, and Maharashtra jute in West Bengal, and Odisha sugar in UP, Bihar and Maharashtra, so on. So these goods are required in consumptions in a different part of a country. The obstacle of a places is removed to transport through the road, rail and coastal shipping. Transport facilities movement of raw materials to the place of production and the finished products from factories. Along with the transport facilities, there are many goods required in many places. So ಇಲ್ಲಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಇಲ್ಲಿ ಏನಾಗುವಂಥದ್ದು ಅಂದರೆ ಕೆಲವೊಂದಿಷ್ಟು ಸರಕುಗಳು ಅಥವಾ ಒಂದು ಉತ್ಪನ್ನಗಳು ಕೆಲವೊಂದಿಷ್ಟು ಕಡೆಯಲ್ಲಿ ಮಾತ್ರ ಉತ್ಪಾದನೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗುಜರಾತಲ್ಲಿ ಬಟ್ಟೆ ಇರ್ಬೋದು, ದೆನ್ ಅಸ್ಸಾಮಲ್ಲಿ ಟೀ ಇರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿಂದ ನಾವು ಉದಾಹರಣೆಗೆ ಕರ್ನಾಟಕದಲ್ಲಿ ನಮಗೆ ನೆಸೆಸಿಟಿ ಇದೆ, ರಿಕ್ವೈರ್ಮೆಂಟ್ ಇದೆ, ನಮಗೆ ಬೇಕಾಗಿದೆ ಅಂತಂದರೆ ಸೊ ಅಲ್ಲೇನು ಮಾಡಬೇಕಾಗುತ್ತೆ, ಎಲ್ಲಿ ಉತ್ಪಾದನೆಯನ್ನು ಮಾಡ್ತಾರೋ ಸೊ ಅಲ್ಲಿಂದ ನಾವು ಏನು ಮಾಡಬೇಕಾಗುತ್ತೆ, ಆಮದನ್ನು ಮಾಡ್ಕೋಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಒಂದು ಅವಶ್ಯಕತೆ ತುಂಬಾ ಇರುತ್ತೆ. ಯಾಕಂತಂದರೆ ನಾವು ಇಲ್ಲಿ ಬೆಳಿಬೇಕು ಅಂತಂದರೆ ಇಲ್ಲಿ ಕಚ್ಚಾ ವಸ್ತುಗಳು ಸಿಗಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಮಾರ್ಗಗಳು ಸಿಗಬೇಕು. ಇಲ್ಲಿ ಒಂದು ಸಿಕ್ಕಿದ್ರೆ ಒಂದು ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಕಚ್ಚಾ ವಸ್ತು ಇಲ್ಲಿದೆ ಅಂತ ಅಂದ್ಕೊಡುವ, ಸೊ ಅಲ್ಲಿ ಏನಾಗುತ್ತೆ, ಪ್ರದೇಶ ಸಿಗಬೇಕು, ದೆನ್ ಆ ಒಂದು ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡುವಂತಹ ಕೆಲಸಗಾರರು ಸಿಗಬೇಕು, ವರ್ಕರ್ಸ್ ಸಿಗಬೇಕು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಸೊ ಒಂದು ಬೇರೆ ಕಡೆ ಒಂದು ಉತ್ಪನ್ನಗಳ ಉತ್ಪಾದನೆ ಆದರೆ ಇನ್ನೊಂದು ಪ್ರದೇಶದಲ್ಲಿ ನಾವು ಮಾರಾಟ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹಾಗಾಕೊಂಡು ಎಲ್ಲ ಕಡೆಯಲ್ಲೂ ಕೂಡ ನಾವು ಕಾರ್ಖಾನೆಗಳನ್ನು ತೆಗೆದು ಅಲ್ಲಿ ಉತ್ಪಾದನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ತುಂಬ ಹೆಲ್ಪ್ ಆಗಿ ಇರುವಂತಹ ಒಂದು ಭಾಗ ಅಂತ ಹೇಳ್ಬೋದು. ದೆನ್ ಬ್ಯಾಂಕಿಂಗ್. ಸೊ ಬ್ಯಾಂಕಿಂಗ್, ಮನಿ ಈಸ್ ಅ ಬ್ಲಡ್ ಆಫ್ ಎವ್ರಿ ಬಿಸ್ನೆಸ್. ಸೊ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಫೆಸಿಲಿಟೀಸ್, ಬಿಸ್ನೆಸ್ ಆಕ್ಟಿವಿಟೀಸ್ cannot be undertaken unless funds are available for acquiring asset, purchasing raw materials and meeting other expenses. Necessary funds can be obtained by a businessman from the bank. Thus, banking helps to business activities to overcome the problem of finance. Commercial banks generally lend by providing overdraft and cash credit facilities, loans and advance. Bank also undertaking a collection of checks
remittance of funds to a different places and discounting the bills behalf of the trader. In foreign trade, commercial banks help to experts in collecting the money from the importers. So commercially banks helps to promote of a companies to raise the capital to the public ಫ್ರಮ್ ದ ಪಬ್ಲಿಕ್. ಸೊ ಬ್ಯಾಂಕಿಂಗ್ ವ್ಯವಸ್ಥೆ ಅಂತೂ ಬೇಕೇ ಬೇಕು. ಪ್ರತಿಯೊಂದಕ್ಕೂ ಹಣಗಳು ನಮ್ಮ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆವಾಗ ಏನಾಗುತ್ತೆ ಅಂತಂದರೆ ಹಣಕಾಸಿನ ಸಂಸ್ಥೆಗಳಿಂದ ನಾವೇನು ಮಾಡುವಂಥದ್ದು, ಯಾರು ಉತ್ಪಾದನೆಯನ್ನು ಮಾಡ್ತಾರೋ ಸೊ ಅವ್ರು ಏನು ಮಾಡುವಂಥದ್ದು ಸಾಲದ ರೂಪದಲ್ಲಿ ಇರಬಹುದು, ಬೇರೆ ಬೇರೆ ಮೂಲದಲ್ಲಿ ಏನು ಮಾಡುವಂಥದ್ದು ಬ್ಯಾಂಕ್ನಿಂದ ಹಣವನ್ನು ತೆಗೆದುಕೊಳ್ಳೋದು, ಪರ್ಚೇಸ್ ಮಾಡೋದಿರ್ಬೋದು, ಪರ್ಚೇಸಿಂಗ್ ಇದಕ್ಕೆ ಬೇಕಾಗಿರುವಂಥದ್ದು, ಉತ್ಪಾದನೆಗೆ ಬೇಕಾದಂಥ ಅಸೆಟ್ಗಳನ್ನ ಕೊಂಡ್ಕೊಳ್ಳಿಕ್ಕೆ ಇರಬಹುದು. ಸೊ ಎಲ್ಲ ಬಿಸ್ನೆಸ್ನ ಒಂದು ಆ್ಯಕ್ಟಿವಿಟೀಸ್ಗಳಿಗೆ ಹಣ ಅನ್ನೋದು ಮುಖ್ಯವಾಗಿ ಬೇಕೇ ಬೇಕು. ಸೊ ಹಣವನ್ನು ನಾವು ಏನು ಮಾಡುವಂಥದ್ದು ಬ್ಯಾಂಕ್ನಿಂದ ಪಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಅದ್ರ ಜೊತೆಗೆ ಫಾರಿನ್ನ ಒಂದು ಆಮದು ರಫ್ತುಗೆ ಸಂಬಂಧಪಟ್ಟಾಗೆ ಫಾರಿನ್ ಕಮರ್ಷಿಯಲ್ ಬ್ಯಾಂಕ್ಗಳು ಸಿಗಬಹುದು ನಮಗೆ. ಸೊ ಇದೇನಾಗುತ್ತೆ, ಈ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ತುಂಬ ನೆಸೆಸರಿ ಇರುವಂಥದ್ದು. ಇಲ್ಲಿ ಕಾಮರ್ಸ್ನ ಒಂದು ಭಾಗದಲ್ಲಿ ಬ್ಯಾಂಕ್ ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ. ದೆನ್ ಇನ್ಶೂರೆನ್ಸ್. ಸೊ ಬಿಸ್ನೆಸ್ ಇನ್ವಾಲ್ವ್ಸ್ ವೇರಿಯಸ್ ಟೈಪ್ ಆಫ್ ರಿಸ್ಕ್. ಫ್ಯಾಕ್ಟರಿ, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್ ಎಕ್ಸೆಟ್ರಾ must be protected against the fire, theft and other risk. Material and goods helps to stock are in a transit are subject to the risk of a loss or a damage. Employees are required to be protected against the risk, accident and occupational hazard. Insurance provide protection to in all such cases. On payment of a nominal premium, the amount of a loss or a damage and compensation for injury, if any, can be recovered from the insurance company. ಸೊ ಇನ್ಶೂರೆನ್ಸ್ ವಿಮೆ ಅನ್ನೋದು ಏನಾಗುತ್ತೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಬಿಸ್ನೆಸ್ ಅನ್ನೋದು ಸೊ ಯಾವಾಗೂ ರಿಸ್ಕ್ ಆಗಿರುತ್ತೆ, ಇಂತಿಷ್ಟೇ ಪ್ರಾಫಿಟ್ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸಮ್ಟೈಮ್ ನ್ಯಾಚುರಲ್ ಒಂದು ಹಾವಳಿಗಳ ಆಧಾರದ ಮೇಲೆ, ಉದಾಹರಣೆಗೆ ಪ್ರಕೃತಿಯ ವಿಕೋಪಗಳಿಗೆ ಸಂಬಂಧಪಟ್ಟಾಗೂ ಹಾಳಾಗ್ಬೋದು. ಫೈರ್, ಸಡನ್ನಾಗಿ ಆಕ್ಸಿಡೆಂಟ್ ಆಗ್ಬೋದು, ಫೈರ್ ಬೆಂಕಿ ಬೀಳ್ಬೋದು, ಅಥವಾ ಬೇರೆ ಯಾವುದೋ ರೀತಿಯ ರಿಸ್ಕ್ಗಳು ಬರ್ಬೋದು. ಸೊ ಅಂಥ ಟೈಮಲ್ಲಿ ಇನ್ಶೂರೆನ್ಸ್ ಇದ್ದಲ್ಲಿ ಅಲ್ಲೇನಾಗುತ್ತೆ ಅಂದರೆ ಆ ಒಂದು ಕಂಪನಿಗೆ ಏನಾಗುತ್ತೆ, ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಮಾಡುತ್ತೆ ಆ ಒಂದು ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನಾದರೂ ಅವಘಡಗಳು ನಡೆದಂಥ ಸಂದರ್ಭದಲ್ಲಿ. ಸೊ ಇನ್ಶೂರೆನ್ಸು ಆ ಎಲ್ಲ ಹಣವನ್ನು, ನಷ್ಟ ಆಗಿರುವಂಥ ಎಲ್ಲ ಹಣವನ್ನು ಭರಿಸುತ್ತೆ. ದೆನ್ ವ್ಯಾರೋಸಿಂಗ್. ಸೊ ವ್ಯಾರೋಸಿಂಗ್ ಯೂಸ್ವಲಿ ಗೂಡ್ಸ್ ಆರ್ ನಾಟ್ ಸೋಲ್ಡ್ ಆರ್ ಕನ್ಸ್ಯೂಮ್ಡ್ ಇಮಿಡಿಯೇಟ್ಲಿ ಆಫ್ಟರ್ ಪ್ರೊಡಕ್ಷನ್. ಸೊ ದೇ ಆರ್ ಹೆಲ್ಡ್ in a stock to make them available and when required. Specially, arrangement must be made for storage of a goods, prevent a loss or a damage. Warehousing helps business firms to overcome a problem of a storage and facilitates in availability of a goods when needed. Prices are thereby maintained reasonable level through the continuous supply of a goods. ಸೊ ವ್ಯಾರ್ಹೌಸಿಂಗ್ ಅಂದರೆ ಏನಂತೂ ಉಗ್ರಾಣದ ವ್ಯವಸ್ಥೆ. ಇಲ್ಲಿ ಏನು ಬೇಕಾಗುತ್ತೆ, ವ್ಯಾರ್ಹೌಸಿಂಗ್ ಅಂತೂ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ವಸ್ತು ಉತ್ಪಾದನೆ ಆದ ನಂತರ ತಕ್ಷಣ ಮಾರ್ಕೆಟಿಗೆ ಬಿಟ್ಟ ತಕ್ಷಣವೇ ಮಾರಾಟ ಆಗೋದಿಲ್ಲ. ಕೆಲವೊಂದು ಬಾರಿ ಅದಕ್ಕೆ ಬೇಡಿಕೆ ಇದ್ದಾಗ ಮಾತ್ರ ಮಾರಾಟ ಮಾಡಲಿಕ್ಕಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಮಳೆಗಾಲದಲ್ಲಿ ಛತ್ರಿ ನಮಗೆ ಅವಶ್ಯಕತೆ ಬೀಳುತ್ತೆ. ಸೊ ಮಳೆಗಾಲದಲ್ಲಿ ಛತ್ರಿ ಬೇಕು ಅಂತಂದರೆ ನಾವು ಅಡ್ವಾನ್ಸ್ ಆಗಿ ಮುಂಚೆನೇ ಏನು ಮಾಡಿರುವಂಥದ್ದು ಛತ್ರಿಯನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು. ಮಳೆ ಹೆಚ್ಚಾದಲ್ಲಿ ಬೇಡಿಕೆಗಳು ಹೆಚ್ಚಾಗುತ್ತೆ ಛತ್ರಿಗೆ, ಸೊ ಆವಾಗ ಮಾರಾಟವನ್ನು ಈಸಿಯಾಗಿ ಮಾಡಬಹುದು. ಒಂದು ವೇಳೆ ಛತ್ರಿನ ಮಳೆಗಾಲ ಆರಂಭ ಆದ ನಂತರನೇ ಉತ್ಪಾದನೆ ಮಾಡಬೇಕು ಅಂತಂದರೆ ಅದು ಕಷ್ಟ ಸಾಧ್ಯ. ಸೊ ವ್ಯಾರ್ಹೌಸಿಂಗ್ ಅಲ್ಲಿ ಉಗ್ರಾಣದಲ್ಲಿ ಸೇಫ್ಟಿಯಾಗಿ ಸೆಕ್ಯೂರ್ಡ್ ಆಗಿ ಇಟ್ಟಲ್ಲಿ ಬೇಡಿಕೆ ಇದ್ದಾಗ ಅದನ್ನು ರಿವೀಲ್ ಮಾಡ್ಬೋದು. ದೆನ್ ಅಡ್ವರ್ಟೈಸ್ಮಿಂಗ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್. ಸೊ there is old saying, advertising is what you pay for and is what you pray for. Both advertisement and PR activities are to be tools to be commerce, influencing and promote your product, services or an idea to the potential customers and motivate to target customers recognizing your accomplishment. So advertisement is a most important part of the commerce because one who attract the products at that time he can easily buying the products. ಸೊ ಏನಾಗೋದು ಅಂತಂದರೆ ಇಲ್ಲಿ ಅಡ್ವರ್ಟೈಸ್ಮೆಂಟು, ಜಾಹೀರಾತು ಕೊಡೋದು ತುಂಬ ಮುಖ್ಯ ಆಗುತ್ತೆ. ಕೆಲವೊಂದು ಸಲ ಎಷ್ಟೇ ಉತ್ಪನ್ನವನ್ನು ಚೆನ್ನಾಗಿ ನಾವು ಪ್ರಿಪೇರ್ ಮಾಡಿದರೂ ಕೂಡ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂತಂದರೆ ಜನರಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ಪ್ರಾಡಕ್ಟನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಡ್ವರ್ಟೈಸ್ಮೆಂಟ್ ಸುಂದರವಾಗಿ ತುಂಬ ಉತ್ತಮ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟನ್ನು ಪ್ರೊಡ್ಯೂಸ್ ಮಾಡಿದಾಗ ಆ ಪ್ರಾಡಕ್ಟ್ಗಳಿಗೆ ಡಿಮ್ಯಾಂಡ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಪಬ್ಲಿಕ್ಕಿನ ಜೊತೆ ಈಸಿಯಾಗಿ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದೀಸ್ ಆರ್ ಆಲ್ ಏಡ್ಸ್ ಟು ಟ್ರೇಡ್
categories: transport and communication, banking, insurance, warehousing, advertising, and public relations. I hope today class you will understand. If you like this video, please like, share and subscribe. Thank you for watching.